स्वागत है आपका अर्बन न्यूज़ में। मैं आपके साथ वासंती कलाल। ವಿಜಯಪುರದಲ್ಲಿ ಇಂದು ರೈತರ ಸಂಘಟನೆಗಳು ಸುಮಾರು ಆಲ್ಮಟ್ಟಿಯಿಂದ ತೆಲಂಗಾಣಕ್ಕೆ 1.27 TMC ನೀರನ್ನು ತೆಲಂಗಾಣ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಆದಂತಹ ಕರ್ನಾಟಕದ ರಾಜ್ಯ ಸರ್ಕಾರ ಆದಂತಹ ನೀರನ್ನು ನೀಡಿದೆ. ಇದರ ಪರವಾಗಿ ನಮ್ಮ ವಿಜಯಪುರದಲ್ಲಿ ರೈತ ಸಂಘಟನೆಗಳು ಶುಕ್ರವಾರರಂದು ವಿಜಯಪುರದಲ್ಲಿರುವ ಅಂಬೇಡ್ಕರ್ ಸರ್ಕಲ್ನಲ್ಲಿ DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರ ಪುತ್ಥಳಿಯನ್ನು ಸುಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ 1.27 TMC ನೀರನ್ನು ತೆಲಂಗಾಣಕ್ಕೆ ಹರಿಸುವ ಮೂಲಕ ಉಳಿ ಜಿಲ್ಲೆಯ ರೈತರ ಬದುಕನ್ನು ಇವತ್ತು ಬೀದಿ ಪಾಲು ತಂದಿರತಕ್ಕಂಥ ರಾಜ್ಯ ಸರ್ಕಾರ ಸಚಿವರಾಗಿರ್ತಕ್ಕಂಥ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ರೈತರ ವಿರೋಧಿಯಾಗಿದ್ದಾರೆ. ತೆಲಂಗಾಣ ಸರ್ಕಾರದ ಒಬ್ಬ ಜಲಸಂಪನ್ಮೂಲ ಸಚಿವ ಬಂದು ಮನವಿ ಮಾಡ್ಕೊಂಡಂತ ಅದಕ್ಕೆ ನೀರು ಬಿಟ್ಟಾರೆ. ಒಂದು ಮನವಿಗೆ ನೀರು ಬಿಟ್ಟು ನಾವು ನಿರಂತರವಾಗಿ ಹೋಗ್ಕೋತೇವ್ರಿ. ನಿಮ್ಮ ವಿರುದ್ಧ ನೀರು ಬಿಡ್ರಿ ಪಾ ಎಲ್ಲ ಹಾಳಾಗಿದ್ದೇವೆ, ಕುಡಿಯಕ್ಕೆ ನೀರಿಲ್ಲ, ದನಕರಿಗೆ ನೀರಿಲ್ಲ ಅಂತ ಇಟ್ಟೆಲ್ಲ ಶಂಕ ಹೊಡ್ಲಕ್ಕದ್ರು ನಮ್ಮ ನೀರು ಕೊಡಂಗಿಲ್ಲ. ಇವತ್ತು ಒಂದು ಬಾರಿ ಮನವಿ ಕೊಟ್ಟ ನೀರು ಬಿಟ್ಟಿರಿ. ನೀವು ಯಾರಿಗೆ ಕೇಳಿಬಿಟ್ರಿ? ನೀವು ಇವತ್ತು ನೀವು ದುಡ್ಡು ತೊಗೊಂಡು ನೀರು ಬಿಟ್ಟಿರಿ. ನಿಮ್ಮದೇ ಸರ್ಕಾರದ ಒಬ್ಬ ಸಚಿವರಾಗಿರ್ತಕ್ಕಂಥವ್ರು ನೀರು ಬಿಟ್ರಿ ಅಂತ ತಪ್ಪದ ಅಂತ ಹೇಳ್ತಾರೆ. ನಿಮ್ಮ ನೀರು ಬಿಟ್ಟು ತಪ್ಪದ, ನಿಮ್ಗೆ ಓಟ್ ಹಾಕಿದ್ದೆ ತಪ್ಪದ, ನಿಮ್ಮನ್ನು MLA ಮಾಡಿದ್ದೆ ತಪ್ಪದ. ಇವತ್ತು ಮಹಾರಾಷ್ಟ್ರದ ನೀರು ಬಿಡಿಸ್ಬೇಕಾಯ್ತಂದ್ರೆ ಆ ಸರ್ಕಾರಕ್ಕೆ ರೊಕ್ಕ ಕೊಟ್ಟು ಕೊಯ್ಲಾದ ನೀರು ತಗೊಂಡ ಉದಾಹರಣೆ ಅದು ತಗೊಂಡು ಸಾಕು ಹೇಳಿದ್ರಿ. ಮೊನ್ನಿನ ದಿವಸ ಅಂದ್ರೆ ಅಲ್ಲಿ ನೀರು ಕೊಟ್ಟು ರೊಕ್ಕ ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡ್ರೆ ಅಂದ್ರೆ ಇವತ್ತು ತೆಲಂಗಾಣದ ದುಡ್ಡು ತೊಗೊಂಡು ನೀರು ಬಿಟ್ಟು ತಿಳ್ಕೊಂಡು ಇವತ್ತು ನಾವು ಹೇಳ್ಬೇಕಾಗ್ತದೆ. ನೀವಾಗೆ ಒಪ್ಕೊಂಡಿದ್ದೀರಿ. ಎಲ್ಲ ಬಿಡ್ರಿ, ಕಳ್ಳಾಟ ಗೊತ್ತದ. ಇನ್ನೇನು ನೀವು ಇಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ರಿ, ನಿಮ್ಮ ಯೋಗ್ಯತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗ್ಯದ. ಏನು ಹೋಗಿ ತೆಲಂಗಾಣದ ರೈತರ ಬಗ್ಗೆ, ಅಲ್ಲಿ ಜನಸಾಮಾನ್ಯರ ಬಗ್ಗೆ ಭಾಳ ಕಳಿದಲ್ಲ, ಅಲ್ಲೇ ಹೋಗಿ ಆ ರಾಜ್ಯದಲ್ಲಿ ರಾಜಕಾರಣ ಮಾಡ್ರಿ. ಇಲ್ಲಿ ಸಾಕಪ್ಪ ಸಾಕು, ನಿಮ್ಮದು ನಿಮ್ಮ ರಾಜಕಾರಣ ಎಷ್ಟರ ಮಟ್ಟಿಗೆ ಅದ, ಏನು ಅಭಿವೃದ್ಧಿ ಮಾಡಿದ ರಾಜ್ಯ ಅನ್ನೋದು ಎಲ್ಲ ಗೊತ್ತದ. ನಿಮ್ದು ಏನದ ಭಾಳ ಮಾಡಿದಿರಿ, ನಿಮ್ಮ ಹಲ್ಕಟ್ಟಿಗಿರಿ ಎಲ್ಲ ತಿಳಿದದ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಇದೇ ಪರಿಸ್ಥಿತಿ ಮುಂದುವರಿಸಿದ್ದೆ ನಿಜ ಆದ್ರೆ ಇಡೀ ರಾಜ್ಯ ರೈತರ ವಿರೋಧಿಯನ್ನು ನೀವು ಕಟ್ಟಿಕೊಂಡು ಕೆಲವು ಅಲ್ಲಿ ಅಳತೆ ಮಾಡಬೇಕಾಗ್ತದೆ. ನಾಳೆ ಭಾಳ ಗಂಭೀರ ಪರಿಸ್ಥಿತಿ ತಂದು ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. ಇವತ್ತೇನು ಮಾಡಿದ್ರಿ ಸರ್? ಇವತ್ತು ದಿವಸ ನಾವು ಏನು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಕಳ್ಳ ತುಡುಗದಿಂದ ನೀರು ಬಿಟ್ಟಾರ ಅವರ ಪ್ರತಿಕೃತಿಯನ್ನು ದಹನ ಮಾಡಿದೆ ಇವತ್ತು ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ. ಇನ್ನು ನಮ್ಮ ಪಾಲಿಗೆ ಅವರು ಸತ್ತು ಹೋದರು, ರೈತರವರು ಸಂಬಂಧ ಇಲ್ಲ. ಇನ್ನು 3 ದಿನದಲ್ಲಿ ಅವರನ್ನು ನಾವು ತಿಥಿ ಕಾರ್ಯ ಕೂಡ ಇಲ್ಲಿ ಮಾಡಬೇಕು. ತಮ್ಮ ಹೆಸರು? ಅರವಿಂದ್ ಕುಲಕರ್ಣಿ, ಅಖಂಡ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಾವು ಹಲವಾರು ಬಾರಿ ರೈತ ಸಂಘಟನೆ ಪರವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಮನವಿ ಕೊಟ್ಟರೂ ಕೂಡ ನಮ್ಮ ಕರ್ನಾಟಕದ ರೈತರ ಮನವಿಗಳನ್ನು ತಿರಸ್ಕರಿಸಿ ಇವತ್ತಿನ ದಿನ ತೆಲಂಗಾಣ ರಾಜ್ಯಕ್ಕೆ ಜುರ್ಲಾ ಅಣೆಕಟ್ಟಿಗೆ ನಮ್ಮ ಆಲೆಮಟ್ಟಿಯ ಜಲಾಶಯದ ನೀರನ್ನು ಹರಿಸ್ತಾ ಇದ್ದಾರೆ. ದಯವಿಟ್ಟು ನೀರನ್ನು ಹರಿಸುವುದು ನಿಲ್ಲಿಸಬೇಕು. ಯಾಕಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ರೈತರ ಹೊಲಗಳಿಗೆ ನೀರಿಲ್ಲ. 1000 ಫೂಟು ಬೋರ್ಗಳು ಕೊರೆದ್ರೂ ನೀರಿಲ್ಲ. ಕುಡಿಲಿಕ್ಕೆ ಹಲವಾರು ಹಳ್ಳಿಗಳಲ್ಲಿ ಕೂಡ ನೀರಿಲ್ಲ. ಇವತ್ತಿನ ದಿನ ಇಂಥ ಕಷ್ಟಕರವಾದ ದಿನಗಳಿದ್ದರೂ ಕೂಡ ನೀವು ಬೇರೆ ರಾಜ್ಯಕ್ಕೆ ನಮ್ಮ ನೀರನ್ನು ಮಾರ್ಕೋತಾ ಇದ್ದಾರೆ ಅಂದರೆ ನಿಮ್ಮನ್ನು ಈ DK ಶಿವಕುಮಾರ್ ಅವರಿಗೆ ನಾವು ಇವತ್ತಿನ ದಿನ ಬರೀ ಬೆಂಕಿ ಹಚ್ಚೇವಿ. ಮುಂದಿನ ದಿನ ಚಪ್ಪಲಿ ಹಾರ ಹಾಕಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೆರೆಸ್ತೇವೆ. ಇವ್ರನ್ನ DK ಶಿವಕುಮಾರ್ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತಿಗೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಇಲ್ಲಿ ನಮ್ಮ ರೈತರ ಕಷ್ಟ ನಿಮಗೆ ಗೊತ್ತಿಲ್ಲ. ನೀವು ಅಲ್ಲಿ AC ಕಾರಲ್ಲಿ ಮತ್ತು AC ರೂಮಲ್ಲಿ ಇರ್ತೀರಿ. ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದು ನೋಡ್ರಿ. ನೀವು ಬಂದು ಹಲವಾರು ಹಳ್ಳಿಗಳಲ್ಲಿ ಮರುಭೂಮಿ ಆದಂಗ ನಮ್ಮ ಭೂಮಿಗಳು, ನಮ್ಮ ರೈತರ ಕಷ್ಟ, ದನಕರುಗಳು ಮಾರ್ಕೊಂಡು ಇವತ್ತಿನ ದಿನ ಊಳೆ ಹೋಗ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಕುಡಿಲಿಕ್ಕೆ ಹೋಗ್ತಾ ಇದ್ದಾರೆ ನೀರಿಲ್ಲ ಸಲುವಾಗಿ. ಮತ್ತು ಹಲವಾರು ದನಕರುಗಳು ಸತ್ತು ಹೋಗ್ತಾ ಇದ್ದೇವೆ ನೀರಿಲ್ಲ ಸಲುವಾಗಿ. ಇನ್ನು ಇವತ್ತು ಬೇಸಿಗೆ ಈಗ ಚಾಲುವಾಗಿದೆ. ಇನ್ನು ಮುಂದೆ ಬರುವ ದಿನಮಾನಗಳು ಇನ್ನೂ ಹೆಚ್ಚಿನ ಬೇಸಿಗೆ ಇದೆ. ಈಗ ಆಲಿಮಟ್ಟಿ ಜಲಾಶಯದಲ್ಲಿ ಯಾಕಂದರೆ 35 TMC ನೀರು ಇರುವುದರಿಂದ ಈ ತೆಲಂಗಾಣ ರಾಜ್ಯಕ್ಕೆ ಇವರು 5 TMC ನೀರು ಬಿಡಬೇಕಂತ ಕೇಳ್ಕೊಂಡು ಸಲುವಾಗಿ ನೀರು ಬಿಟ್ಟಾರ. ಆದರೂ 5 TMC ಅಲ್ಲ, ಇನ್ನೂ ಹೆಚ್ಚಿಗೆ ನೀರು ಹಾಸ್ತಾರೆ ಇವರು ದುಡ್ಡಿನ ಆಶಯಕ್ಕೆ. ಇವತ್ತಿಗೆ ನಿಲ್ಲಿಸಿ ನಮ್ಮ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಬರುವಂಥ 2 ಜಿಲ್ಲೆ, ಹಲವಾರು ಜಿಲ್ಲೆಗಳಿದಾವು. ಆ ಜಿಲ್ಲೆ ರೈತರಿಗೆ ನೀರು ಕೊಡಬೇಕು ಮತ್ತು ಇಲ್ಲೇ ನೀರನ್ನು ಸರಿಪಡಿಸ್ಬೇಕಂತೇಳಿ ನಾವು ಉಪಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಮ್ಮ ಹೆಸರು ಉಮೇಶ್ ವಾಲಿಕಾರ್, ಬಸವನಬಾಗೇವಾಡಿ ತಾಲೂಕು, ಅಖಂಡ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು.